ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಪರಿಶ್ರಮ ಕಿಚನ್. ಇವತ್ತಿನಿಂದ ನಾನು ಬೆಳಗಿನ ಲಂಚ್ ಬಾಕ್ಸ್ ರೆಸಿಪಿಗಳನ್ನು ಮಾಡಿ ಹಾಕ್ತಾ ಇದ್ದೇನೆ. ಅಂದರೆ ಬೆಳಗಾದ ತಕ್ಷಣ ತುಂಬ ಗಡಿಬಿಡಿಯಲ್ಲಿ ಮಕ್ಕಳಿಗೆ ಏನು ತಿಂಡಿ ಮಾಡಬೇಕು, ಲಂಚ್ ಬಾಕ್ಸಿಗೆ ಏನು ಮಾಡಬೇಕು ಅಂತ ಗಡಿಬಿಡಿಯಲ್ಲಿರುವ ತಾಯಂದಿರಿಗೆ ನಾನು ಮಾಡಿ ಹಾಕ್ತಾ ಇರುವಂಥ ವಿಡಿಯೋ ತುಂಬಾ ಹೆಲ್ಪ್ ಆಗ್ಬೋದು. ಸುಲಭ, ಸರಳ, ಆರೋಗ್ಯದಾಯಕ, ಗಡಿಬಿಡಿಗೆ ತಕ್ಕಂತೆ ಮಕ್ಕಳಿಗೆ ಇಷ್ಟವಾಗುವಂಥ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲ ನಾನು ಮಾಡುವಂಥ ರೆಸಿಪಿಗಳಿಗೆ ಅನ್ನವನ್ನು ಮುಂಚೆನೇ ಮಾಡಿ ಇಟ್ಕೊಳ್ಬೇಕು. ಹಾಗಾದರೆ ನೋಡೋಣ. ಇಲ್ಲಿ ಒಂದು ಒಗ್ಗರಣೆಗೆ ಒಂದು ಅಗಲವಾದ ಪಾತ್ರೆಗೆ 2 ಚಮಚ ತುಪ್ಪ, 1 ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಸಾಸಿವೆ, ತುಪ್ಪದೊಳಗಡೆ ಚೆನ್ನಾಗಿ ಹುರಿದು ಆದಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಅರ್ಧ ಕಪ್ ಈರುಳ್ಳಿ, ಇದನ್ನು ಕೂಡ ಎಣ್ಣೆಯೊಳಗಡೆ ಚೆನ್ನಾಗಿ ಹುರ್ಕೊಳ್ಬೇಕು. ಅದಾದಮೇಲೆ ಒಂದು 2 ಕಡ್ಡಿಯಾಗುವಷ್ಟು ಕರಿಬೇವು, 2 ಹಸಿ ಮೆಣಸನ್ನು ಬಳಸಿದ್ದೀನಿ. ಮಕ್ಕಳಿಗಾದ್ರಿಂದ ಖಾರವನ್ನು ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಹಾಗಾಗಿ ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಅಂದರೆ 4 ದಪ್ಪ ಮೆಣಸಿನಕಾಯಿಯನ್ನು ಈ ರೀತಿ ಉದ್ದುದ್ದವಾಗಿ ಹೆಚ್ಚಿ ಹಾಕಿದ್ದೇನೆ. ಇದನ್ನು ಕೂಡ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1/4 ಚಮಚ ಅರಿಶಿನ, 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೊನೆಯಲ್ಲೂ ಬೇಕಿದ್ರೆ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಚಮಚ ಉಪ್ಪನ್ನು ಬಳಸಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ನೋಡಿ, ಎಲ್ಲವೂ ಸಾಫ್ಟಾಗಿದೆ. ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕೆ 1 ಕಪ್ ಆಗುವಷ್ಟು ಅನ್ನವನ್ನು ಮುಂಚೆನೇ ಮಾಡಿ ಇಟ್ಕೊಳ್ಬೇಕು. ಅನ್ನನೂ ಕೂಡ ಉದುರಾಗಿ ಇರುತ್ತೆ. ಹಾಗೆ ಮಾಡೋದ್ರಿಂದ ಇದಕ್ಕೆ ಎಷ್ಟು ಅನ್ನ ಹಿಡಿಸುತ್ತೋ ಅಷ್ಟು ಹಾಕಿ, ಅಂದರೆ ನಾವು ಮಾಡ್ಕೊಂಡಿರುವಂಥ ಈ ಪಲ್ಯಕ್ಕೆ ಅನ್ನ ಹಿಡಿಸುವಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಅರ್ಧ ಕಡಿಯಾಗುವಷ್ಟು ಲಿಂಬೆಹಣ್ಣಿನ ರಸ, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿದರೆ ರುಚಿಕರವಾದಂಥ ದಪ್ಪ ಮೆಣಸಿನಕಾಯಿ ಅನ್ನ ರೆಡಿಯಾಗಿದೆ. ರುಚಿ ಅಂತೂ ತುಂಬಾ ಅದ್ಭುತವಾಗಿತ್ತು. ನನ್ನ 2 ಮಕ್ಕಳು ಕೂಡ ಬಹಳನೇ ಇಷ್ಟಪಟ್ಟು ತಿಂದರು. ನಾನಿಲ್ಲಿ ಇದಕ್ಕೆ ಕೊನೆಯಲ್ಲಿ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ಹಾಕಿದ್ದೀನಿ. ಯಾಕೆಂದರೆ ಎಲ್ಲ ಮಕ್ಕಳು ಎಲ್ಲವನ್ನೂ ಇಷ್ಟಪಟ್ಟು ತಿನ್ನಲ್ಲ. ಅವರಿಗೆ ಇಷ್ಟವಾದ್ದನ್ನು ಈ ರೀತಿಯಲ್ಲಿ ಕೊನೆಯಲ್ಲಿ ಹುರಿದು ಹಾಕಿದ್ರೆ ತಿಂತಾರೆ. ನಾನು ಬಾದಾಮಿ, ಗೋಡಂಬಿ ಹಾಗೆ ಶೇಂಗಾವನ್ನು ಮುಂಚೆನೇ ಹುರಿದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿರ್ತೇನೆ. ಈ ರೀತಿ ಸರ್ವ್ ಮಾಡಿ ಆದಮೇಲೆ ಕೊನೆಯಲ್ಲಿ ಹಾಕಿದ್ರೆ ಇಷ್ಟಪಟ್ಟು ತಿಂತಾರೆ. ನಿಮಗೂ ಕೂಡ ನಿಮ್ಮ ಮಕ್ಕಳಿಗೂ ಕೂಡ ಈ ರೆಸಿಪಿ ತುಂಬಾ ಇಷ್ಟವಾಗುತ್ತೆ. ಖಂಡಿತ ಯಾಕೆ ತಡ, ನಾಳೆನೇ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಮರೆಯದೇ ಈ ರೆಸಿಪಿಯನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ನಾಳೆ ಮತ್ತೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.